ರೇ ನಾ ರೇ ತ ತನು ರೇ. ನಾವು ಹೇಳಿದ್ದು ಹೇಗೆ ಬಂದಿರೋದು ಹೇಗೆ ಜನಕ್ಕೆ ಅದೆಷ್ಟು ಸರಳವಾಗಿ ತಲುಪಿಸ್ದೆ ಅನ್ನೋದನ್ನ ನೋಡಿದ್ರೆ ಬಹಳ ಅದ್ಭುತವಾದ ಪ್ರಯತ್ನ ಇದು. ಇಂತಹ ಪ್ರಯತ್ನಗಳನ್ನ ಹೆಚ್ಚು ಮಾಡ್ತಾ ಅವರು ಮುಂದೆ ಯಶಸ್ವಿ ಆಗ್ಲಿ ಅಂತ ಹಾರೈಸ್ತೇನೆ. ಇದುವರೆಗೆ ನಾವು ಯಾವುದೋ ಒಂದು ಹೊಸ ಜಗತ್ತಿಗೆ ಹೋದಂತಹ ಒಂದು ಅನುಭವವಾಯಿತು. ಸುಂದರವಾಗಿ ನಿರ್ಮಿತವಾದ ಈ ಚಿತ್ರ ನಿಜವಾಗ್ಲೂ ಪ್ರತಿಯೊಬ್ಬರು ನೋಡ್ಬೇಕು, ಮತ್ತೆ ನಮ್ಮ ಯುವ ಪೀಳಿಗೆಗೆ ಇದನ್ನ ತೋರಿಸ್ಬೇಕು. ಇಂತ ಒಳ್ಳೆ ಪುಣ್ಯ ಕೆಲಸ ಆಯ್ತು, ಬಹಳ ಸಂತೋಷ ಆಯ್ತು. ಇಷ್ಟು ಚೆನ್ನಾಗಿ ತೆಗೆದಿದ್ದಾರೆ. ಮತ್ತೆ ಈ ತಂಡದವರಿಗೆ ಅವರಿಗೆ ತುಂಬಾ ಅಭಿನಂದನೆ. ತುಂಬಾ ಚೆನ್ನಾಗಿದೆ. ಭಾರತೀಯ ಸಂಸ್ಕೃತಿ, ಭಾರತೀಯ ಸಾಹಿತ್ಯ, ಭಾರತೀಯ ಪರಂಪರೆ ಇವುಗಳಲ್ಲಿರತಕ್ಕಂಥ ಶ್ರೇಷ್ಠ ಸಂಗತಿಗಳನ್ನ ಜನಗಳಿಗೆ ತಲುಪಿಸ್ಬೇಕು ಅನ್ನುವಂಥ ಒಂದು ಮಹದಾಶೆಯನ್ನ ಇಟ್ಕೊಂಡು ಇಲ್ಲಿವರೆಗೂ ಅವ್ರು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸಗಳೆಲ್ಲ ಇಂಥವೇನೆ. ಇದರಲ್ಲಿ ಅವರ ಕೆಲಸಗಳ ಒಂದು ಕಿರೀಟಪ್ರಾಯವಾದಂಥ ಸಂಗತಿಯನ್ನು ನಾವು ಕಾಣ್ತೀವಿ. ಸುಚೇಂದ್ರ ಪ್ರಸಾದ್ ಅವರ ನಿರ್ದೇಶನ ಒಂದು ಉತ್ತಮ ಚಿತ್ರವನ್ನು ನಮಗೆ ಕೊಟ್ಟಿದೆ. ಇದನ್ನು ಸಹೃದಯರು ಇದರ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ನೋಡಿದಾಗ ನಮಗೆ ಕೇವಲ ಮನಸ್ಸನ್ನು ಅರಳಿಸೋದಲ್ಲ ಈ ಕಮಲ, ನಮಗೆ ಪ್ರೇರಣೆಯನ್ನು ಕೂಡ ನೋಡ್ಕೊಡತಕ್ಕಂಥದ್ದು ಅನ್ನುವಂಥ ಸಂಗತಿ ಸ್ಪಷ್ಟವಾಗುತ್ತೆ. ನಾವು ಇನ್ನೇನು ಹೇಳಕ್ಕಾಗಲ್ಲ, ಬಾಗಿದೀವಿ. ನನಗಂತೂ ಹೃದಯ ತುಂಬಿ ಬಂತು. ಒಂದಿಷ್ಟು ಎಮೋಷನಲ್ ಪಾಯಿಂಟ್ಸ್. ಯಾಕಂದ್ರೆ ನಾವು ಭಾರತೀಯರು, ನಮ್ಮ ದೇಶವ ಇದು, ನಾವಿದ ಅಂತ ಹೌದು ಅಂತ ಅನ್ಸುತ್ತೆ. ಸ್ಟಾರ್ಟಿಂಗ್ ಅಲ್ಲೇ ಆಗತ್ತೆ ಇದು. ಆ ಮಕ್ಕಳನ್ನ ಕಂಡಾಗ ಅದನ್ನ ಬಹಳ ಬಹಳ ತುಂಬಾ ಚೆನ್ನಾಗಿ ತಂದಿದ್ದೀರ. ಒಂದು ಹೂವಿನ ಮೂಲಕ ಇಡೀ ನಮ್ಮ ಸಂಸ್ಕೃತಿಯನ್ನ ಕಟ್ಟಿಕೊಡುವ ಈ ಪ್ರಯತ್ನ ಮಾಡಿದಾರಲ್ಲ, ನಿಜಕ್ಕೂ ಕೂಡ ಇದು ಅದ್ಭುತವಾಗಿರ್ತಕ್ಕಂಥ ಕಲಾಕೃತಿ. ಪೂರ್ತಿ ಚಿತ್ರದ ಉದ್ದಕ್ಕೂ ಕೂಡ ಮಹಾಪದ್ಮ ಹೇಗೆ ಬೆರಗಣಿಂದ ಕಮಲ ನೋಡ್ತಿದ್ಲು, ಹಾಗೆ ನಾವು ಕೂಡ ನಮ್ಮ ಮನಸ್ಸನ್ನ ಹಾಗೆ ಹಿಡಿದಿಟ್ಟಿತ್ತು, ಬೆರಗಣ್ಣಿಂದ ನೋಡ್ತಾ ಇದ್ವು. SR ಲೀಲಾ ಅವರಿಗೆ, ಸುಚೇಂದ್ರ ಪ್ರಸಾದ್ ಅವರಿಗೆ, ಅಲ್ಲಿ ಎಲ್ಲ ಕಲಾವಿದರಿಗೂ ಕೂಡ ಅತ್ಯಂತ ಹೃತ್ಪೂರ್ವಕ ಅಭಿನಂದನೆ. ತುಂಬಾ ಚೆನ್ನಾಗಿತ್ತು. ಎಷ್ಟು ಜನಕ್ಕೆ ಡಾಕ್ಟರೇಟ್ ಪದವಿಗೆ ಮಹಾಪ್ರಬಂಧಗಳನ್ನ ಈ ಪದ್ಮದ ಬಗ್ಗೆ ಬರಿಬಹುದು, ಎಷ್ಟು ಜನಕ್ಕೆ ಡಾಕ್ಟರೇಟ್ಗಳು ಬರ್ತಿತ್ತೋ ಅದನ್ನ ಈ ಸೂಕ್ಷ್ಮವಾಗಿ ಹೂವಿನ ಬಗ್ಗೆ ಇಷ್ಟು ಅಮೋಘವಾಗಿ ತೆಗೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಕಮಲ ಪುಷ್ಪದ ಬಗ್ಗೆ ಆಮೂಲಾಗ್ರವಾಗಿ ಎಲ್ಲಾ ವಿಚಾರವನ್ನು ತಿಳ್ಕೊಂಡಿದ್ದೀವಿ. ನಮ್ಮ ಹಿಂದೂ ಸಂಸ್ಕೃತಿಯ ಸಕಲ ಶಾಸ್ತ್ರಗಳು ಏನ್ ಹೇಳುತ್ತೆ ಅದೆಲ್ಲವನ್ನ, ಆ ಹಿರಿಮೆಯನ್ನ ಚೆನ್ನಾಗಿ ಹಿಡಿದಿಟ್ಟಿದ್ದಾರೆ ಪ್ರೊಫೆಸರ್ ಲೀಲಾರವರು. ಇಂಟೆನ್ಷನ್ ಅಂತಾರೆ, ಯಾರಾದ್ರೂ ಮಾಡ್ಲೇಬೇಕು ಇದೆಲ್ಲ. ಇದು ಮಾಡೋದ್ರಿಂದ ಏನ್ ಸಿಗತ್ತೆ, ಹೆಂಗಿರತ್ತೆ, ಎಷ್ಟು ಉದ್ದ ಇರಬೇಕು, ಎಷ್ಟು ಸಣ್ಣ ಇರಬೇಕು, ಇದನ್ನ ಹೆಂಗ್ ಪ್ರಸ್ತುತ ಮಾಡ್ಬೇಕು ಎನ್ನುವ ರೀತಿಯಲ್ಲಿ ಎಷ್ಟೆಷ್ಟೋ ಚಾಲೆಂಜಸ್ ಇದ್ದಿರತ್ತೆ ಅವರಿಗೆ. ತುಂಬಾ ಮರ್ತೋಗ್ಬಿಟ್ಟಿದೀವಿ ನಾವು ಯಾರು ಅನ್ನೋದನ್ನೇ ಮರ್ತೋಗ್ಬಿಟ್ಟಿದೀವಿ. ಒಂಥರ ಅಮ್ನೀಷ್ಯಾದಲ್ಲಿ ಇರುವಾಗೆ ನಡೀತಾ ಇದೆ. ಸೊ ಈಗ ನನಗೆ ಈ ಫಿಲಿಂ ನೋಡಿದಾಗ ನನ್ಗೆ ಗೊತ್ತಾಯ್ತು ನಮ್ ಪರಿಚಯ ಪದ್ಮ ಅಂತ. ಓಕೆ, ಸೊ ಇದು ಮಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್. ದೇಶದ ಪರದಿಂದ ಹೇಳ್ತಾ ಇದ್ದೀನಿ. ಓಕೆ, ಸೊ ನಮ್ ದೇಶಕ್ಕೆ ಬೇಕು ಇದೆಲ್ಲ. ಯಾರಾದ್ರೂ ಹೇಳ್ಬೇಕು, ಯಾರಾದ್ರೂ ಪ್ರಯತ್ನ ಪಡ್ಬೇಕು. ಎಲ್ಲ ಮಾಡ್ಬಿಡ್ತೀವಿ, ದೊಡ್ಡ ಕಾರು, 3 BHK 4 BHK ಎಲ್ಲ ಮಾಡ್ಬಿಡ್ತೀವಿ. ಆದ್ರೆ ಇದು ಮಾಡೋದು ತುಂಬಾ ಕಷ್ಟ. ಇದು ಮಾಡಿದೀರಾ, ತುಂಬಾ ಥ್ಯಾಂಕ್ಸ್. ಒಂದು ಸಾಲನ್ನು ಹೇಳ್ತೀನಿ. ಈ ಸಿನಿಮಾ ನೋಡಿದಾಗ ನಂಗೆ ಹಾಗನ್ನಿಸ್ತು, ಇಂದು ಕೆಂದಾವರೆಯು ದಳದಳಿಸಿ ದಾರಿಯಲ್ಲಿ ಗಂಧದೌತಣ ಹೋಗಿ ಬರುವ ಜನಕ್ಕೆ ನಾವೆಲ್ಲ ನೋಡಿದವರಿಗೂ ಗಂಧದೌತಣ ಕೊಟ್ಟಿದ್ದೀರಿ. ನಮಸ್ಕಾರ. ತುಂಬಾ ಅದ್ಭುತವಾಗಿದೆ ಸಿನಿಮಾ ಇದು. ವಿಶೇಷ ಅಂತ ಅನ್ಸಿದ್ದು ಸ್ಕ್ರಿಪ್ಟು ಮತ್ತದರ ಪರಿಕಲ್ಪನೆ ಮತ್ತು ನಿರ್ದೇಶನದ ಜೊತೆನಲ್ಲಿ ತಾಂತ್ರಿಕವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಒಂದು ಔನ್ನತ್ಯ ಸಾಧನೆ ಆಗಿದೆ. ಇದು ಈ ರೀತಿಯ ಒಂದು ವಿಷಯದಲ್ಲಿ ಈ ರೀತಿ 2.25 ಗಂಟೆ ಇದು ಹಿಡಿದಿಡುತ್ತೆ ಅನ್ನೋದೇ ಬಹಳ ಅದ್ಭುತ. ಇದು ಈ ಒಂದು ಚಿತ್ರಕ್ಕಾಗಿ ಇಡೀ ತಂಡಕ್ಕೆ ಮತ್ತೆ ಲೀಲಾ ಅವರಿಗೆ ಮತ್ತೆ ಸುಚೇಂದ್ರ ಪ್ರಸಾದ್ ಅವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಸಾಲದು. ಇದು ನಮ್ಮ ಅಸ್ಮಿತೆಯ ಪರಂಪರೆಯ ಬಹಳ ಒಳ್ಳೆ ಸಂಕೇತ ಅಂತ ಹೇಳ. ಕಮಲದ ಹೂವಿನ ಬಗೆಗೆ ಮಾಡಿದ ಸಂಶೋಧನೆಯನ್ನ ದೃಶ್ಯ ಮಾಧ್ಯಮದ ಮೂಲಕ ಇಲ್ಲಿ ಅಭಿವ್ಯಕ್ತಗೊಳಿಸಲಾಗಿದೆ ಅಂತ ನನಗೆ ಅನ್ನಿಸ್ತು.
ಎರಡು ಜ್ಞಾನದ ಖಣಿಗಳು ಸೇರಿ ಇದೊಂದು ಅದ್ಭುತವಾದ ಚಿತ್ರ ಮಾಡಿದ್ದಾರೆ. ಇದಕ್ಕೆ ಅವರು 3 ವರ್ಷಗಳ ಕಾಲ ಸತತವಾಗಿ ಅಧ್ಯಯನ ನಡೆಸಿದ್ದಾರೆ. ಅದನ್ನ ಅವರೇ ಹೇಳಿದ್ದಾರೆ. ಇಂಥ ಒಂದು ಒಳ್ಳೆ ಫಿಲಮ್ ಈಗ ನಾವು ದೊಡ್ಡ ಮಾತಾಡಕ್ಕೆ ನಮ್ಗೆ ಅಷ್ಟು ಅರ್ಹತೆ ಇಲ್ಲ. ಆದ್ರೆ ನಾನು ಹೇಳೋದು ಇದನ್ನ 10 ಜನಕ್ಕೆ ತಲುಪಿಸಿ ಮತ್ತೆ ಇದು 2ನೇ ಭಾಗ ಸದ್ಯದಲ್ಲೇ ಬರ್ಲಿ ಅವ್ರ ಕಡೆಯಿಂದ ಅಂತ ಹೇಳ್ತಾ ಅವರಿಗಿಬ್ಬರಿಗೂ ತುಂಬಾ ಧನ್ಯವಾದಗಳು. ಈ ಚಿತ್ರನ ಖಂಡಿತ ನೋಡಿ, ಯಾಕೆಂದ್ರೆ ನಮ್ಮ ಇಡೀ ದೇಶನ ಒಂದು ಸುತ್ತು ಹಾಕಿ ಬಂದಂಗ ಆಗುತ್ತೆ. ಮತ್ತೆ ಇನ್ನೊಂದು ನಿರ್ದೇಶನ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಫ್ಲೋ, ಒಂದು ಹೂವಿನ ಬಗ್ಗೆ ಆಗಿ ಯಾವುದೇ ಒಂದು ನಿರ್ದಿಷ್ಟ ವಸ್ತುವಿನ ಬಗ್ಗೆ ಒಂದು ಫ್ಲೋ ಅದ್ಭುತವಾಗಿ ಬಂದಿದೆ. ಖಂಡಿತ ಎಲ್ಲರೂ ನೋಡ್ಬೇಕಾದಂತ ಚಿತ್ರ, ಖಂಡಿತ ನೋಡಿ. ಪೂರ್ವ ಪ್ರದರ್ಶನಕ್ಕೆ ಹೋಗ್ತೀನಿ. ಪೂರ್ವ ಪ್ರದರ್ಶನ ಮುಗಿದ ತಕ್ಷಣ ಪ್ರತಿಯೊಬ್ಬರು ಆಚೆ ಹೋಗೋದಕ್ಕೆ ನೋಡ್ತಾ ಇರ್ತಾರೆ. ಎಲ್ಲಿ ನಮ್ಮನ್ ಕರೆದ್ ಮಾತಾಡಿಸ್ತಾರೋ, ನಾಮಕರಣಕ್ಕೆ ಹೋದಾಗ ಮಗು ಚೆನ್ನಾಗಿದೆ ಅಂತ ಹೇಳೋದು ವಾಡಿಕೆ. ಹಾಗಾಗಿ ಎಲ್ಲ ಹೊಗಳಬೇಕು ಅನ್ನೋಂಥದ್ದು ಸಹಜವಾದ. ಆದ್ರೆ ಈ ವೇದಿಕೆಯಲ್ಲಿ ಗಮನಿಸ್ತೇ ನಾವು ಮಾತಾಡಬೇಕು ಅಂತ ತುಂಬಾ ಜನ ಇದ್ದಾರೆ. ಅದು ಚಿತ್ರದ ಯಶಸ್ಸು ಅಂತ ನಮ್ಮ ಇದು ಮಾಡೋದಕ್ಕೆ ಅವ್ರು ಎಷ್ಟು ಕೋಶಗಳನ್ನ ಓದಿದಾರೋ, ಎಷ್ಟು ದಿನಗಳನ್ನ ಸವಸಿದಾರೋ, ಎಷ್ಟು ಪಂಡಿತರನ್ನ ಭೇಟಿ ಮಾಡಿದಾರೋ, ನಮಗೆ 2.25 ಗಂಟೆಯಲ್ಲಿ ಅಷ್ಟನ್ನು ಉಣಬಡಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ಹೊಗಳದ್ರ ಬದಲು ಈ ಚಿತ್ರವನ್ನ 4 ಜನಕ್ಕೆ ತೋರಿಸುವಂತ ಕೆಲಸ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ನನಗೆ ಅನ್ಸುತ್ತೆ. ಒಂದ್ ಚಿತ್ರಕ್ಕೆ ಕಥೆ ಬೇಕು, ಆರಂಭ ಬೇಕು, ಮಧ್ಯಂತರ ಬೇಕು, ಅಂತ್ಯ ಬೇಕು ಅಂತ ನಾವು ಅನ್ಕೋತೀವಿ. ಇದರಲ್ಲಿ ಆರಂಭನೂ ಇದೆ, ಮಧ್ಯನೂ ಇದೆ, ಅಂತ್ಯನೂ ಇದೆ. ಯಾವ್ದು ಆದಿ ಯಾವ್ದು ಅಂತ್ಯ ಅಲ್ವಾ? ಕೊನೆ ಮೊದಲಿಲ್ಲದ ಇದು ಅನ್ಸುತ್ತೆ. ಇಂಥ ಒಂದು ಪ್ರಯತ್ನ ಮಾಡೋದು ನನ್ನಿಂದಂತೂ ಸಾಧ್ಯ ಇಲ್ಲ. ಯಾಕೆ ನನಗೊಂದು ಕಥೆ ಬೇಕು, ಕಥೆ ಹೇಳ್ಬೇಕು ಅಂದ್ರೆ ಇವ್ರು ಹೇಳಿದಾಗ ಪದ್ಮಗಂಧಿ ಮಾಡ್ತಾ ಇದ್ದೀನಿ ಅಂದಾಗ ಕಥೆ ಹೇಳಿ ಇಂದಾಗ ಕಥೆ ಹೇಳೋದು ಕಷ್ಟ, ನೀವು ಬಂದು ನೋಡಿ ಅಂತ ಹೇಳಿ ನೋಡ್ದಾಗ್ಲೇ ಗೊತ್ತಾಗಿದ್ದು ಇದು ಕತೆ ಹೇಳೋ ಚಿತ್ರ ಅಲ್ಲ, ಅನುಭವಿಸ್ಬೇಕಾದ ಚಿತ್ರ, ತಿಳ್ಕೋಬೇಕಾದಂತ ಚಿತ್ರ. ಇದನ್ನ ನಮ್ಗೆಲ್ರಿಗೂ ಉಣಬಡಿಸಂತ ಇಡೀ ತಂಡಕ್ಕೆ ನಾನು ಅಭಿನಂದನೆ ಹೇಳ್ತೀನಿ. ಧನ್ಯವಾದಗಳು. ದೇಶದಲ್ಲಿ ಪ್ರತಿಷ್ಠಿತವಾಗಿರ್ತಕ್ಕಂಥ ಪ್ರಶಸ್ತಿಗಳಿಗೆ ಪದ್ಮ ಪ್ರಶಸ್ತಿ ಅಂತ ಹೆಸರಿದೆ. ಬಹುಶಃ ಈ ಒಂದು ಸಾಧನೆಯು ಕೂಡ ಪದ್ಮ ಪ್ರಶಸ್ತಿಗೆ ಅರ್ಹವಾಗಿರ್ತಕ್ಕಂಥ ಅಂತ ಹೇಳಿ ನಾನು ಭಾವಿಸ್ತೇನೆ. ಮತ್ತೆ ಭಾರತೀಯ ಪರಂಪರೆಯಲ್ಲಿ, ಸಂಸ್ಕೃತಿನಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮಹತ್ವ ಇದೆ. ಬ್ರಹ್ಮ ಹುಟ್ಟಿದ್ದೇನೆ ಆದಿಕಮಲದಿಂದ ಅಂತ ಹೇಳಿ ಅಲ್ಲಿಂದ ಹಿಡಿದು ಪ್ರತಿಯೊಂದು ವಿಷಯಕ್ಕೂ ಪದ್ಮ, ಹೃದಯ ಕಮಲ, ನಾಭಿ ಕಮಲ, ಸಹಸ್ರಾರ ಕಮಲ, ಹೀಗೆ ಎಲ್ಲ ಕ್ಷೇತ್ರಗಳಿಗೂ ಅನ್ವಯಿಸ್ತಕ್ಕಂಥ ಒಂದು ಹೆಸರು ಇದು. ಸೌಂದರ್ಯಕ್ಕೂ ಕೂಡ ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇಂಥ ಅದ್ಭುತವಾದ ಚಿತ್ರವನ್ನು ಕೊಟ್ಟಿದ್ದಕ್ಕೆ, ಸಂಸ್ಕೃತಿಯ ಒಂದು ಪರಿಚಯವನ್ನು ಮಾಡಿಕೊಡ್ತಕ್ಕಂಥ, ವಿಶೇಷವಾಗಿ ಯುವ ಪೀಳಿಗೆಗೆ ಪರಿಚಯವನ್ನು ಮಾಡಿಕೊಡ್ತಕ್ಕಂಥ ಈ ಚಿತ್ರವನ್ನು ಕೊಟ್ಟಿದ್ದಕ್ಕೆ ಅವರಿಗೆ ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳು. ಆದ್ಯಂತ ಚಿತ್ರೀಕೃತ ಪದ್ಮಗಂಧಿ ಧ್ವನ್ಯೇತ ಯಸ್ಯ ಮಹಿಮಾ ಖಲೇಕ್ಯಃ ಸಂಪಶ್ಯತಾಂ ನಃ ಕಿಮು ಕಾರ್ಯಮಾಸ್ತೆ ಚಿತ್ರಾರ್ಕತೋ ಭೂತ್ ಮುಖ ಪದ್ಮ ಮೋದಃ ಅಂತ ಹೇಳಿ ತುಂಬಾ ಚೆನ್ನಾಗಿ ಈ ಒಂದು ಚಿತ್ರೀಕರಣ ಆಗಿದೆ. ಧ್ವನಿ, ದೃಶ್ಯ, ರಂಗತಂತ್ರ ಎಲ್ಲವೂ ಅದ್ಭುತವಾಗಿ ಬಂದಿದೆ. ಸೂಕ್ಷ್ಮತೆಗಳು ತುಂಬಾ ಕಡೆ ಸಿಗುತ್ತೆ. ಅದಕ್ಕೆ ಇವರು ಸುಚೇಂದ್ರ ಪ್ರಸಾದ್ ಮಹೋದಯ ಮತ್ತೆ SR ಲೀಲಾ ಭಗಿನಿ ತುಂಬಾ ಕೆಲಸ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇಲ್ಲಿ ಕೊನೆಯ ಸಾಲ ಏನು ಅಂತ ಹೇಳಿದ್ರೆ, ಆ ಒಂದು ಚಿತ್ರದ ನಾಯಕಿಯ ಕೌತುಕ ಏನಿರುತ್ತೋ ಹಾಗೆ ನಮ್ಮೆಲ್ಲರ ಕೌತುಕ ಇತ್ತು ಅಂತ ಹೇಳಿ ನಾಗರಾಜ್ ಅವರು ಹೇಳಿದ್ರು. ಇನ್ನೊಂದು ಅಂಶ ಏನು ಅಂತ ಹೇಳಿದ್ರೆ, ಚಿತ್ರ ಅನ್ನುವಂತಹ ಸೂರ್ಯದಿಂದ ನಮ್ಮೆಲ್ಲರ ಮುಖ ಪದ್ಮಗಳು ಅರಳಿತು ಅಂತ ಹೇಳಿ ಇಲ್ಲೊಂದು ಅಂಶ. ಆಮೇಲೆ ಇನ್ನೊಂದೇನಂದ್ರೆ ತುಂಬಾ ಕಡೆ ಸೂಕ್ಷ್ಮಗಳಿದೆ. ಅದ್ ಒಂದ್ ಕಡೆ ಒಬ್ರು ಆಚಾರ್ಯರಿಗೆ ಮಣಿ ಮಾಲೆಯನ್ನ, ಕಮಲ ಮಾಲೆಯನ್ನ ಕೊಡ್ಬೇಕಾದ್ರೆ ಅದೊಂದು ಪಾಸ್ ಕೊಡ್ತಾರೆ. ಪಾಸ್ ಕೊಟ್ಟಾಗ ಆ ಒಂದು ಮಗುವಿನ ಕೈಯಲ್ಲೂ ಒಂದು ಕಮಲದ ಚಿತ್ರವನ್ನೇ ಅಲ್ಲಿ ಕಾಣಿಸಿರ್ತಾರೆ. ಮಕ್ಕಳ ಒಂದು ತುಂಬಾ ಸಹಜತೆಗಳು, ತುಂಬಾ ಅದ್ಭುತವಾದಂತಹ ಗುರುಕುಲದ ಜೀವನ ಇಲ್ಲಿ ಕಾಣುತ್ತೆ. ಮತ್ತೆ ಇನ್ನೊಂದೇನಂದ್ರೆ, ಒಂದು ಮಹಿಮೆ ನಿನ್ನ ಅಪಾರ ಅಂತ ಹೇಳಿ ಒಂದು ಸಾಲು ತುಂಬಾ ಕಡೆ ಬರುತ್ತೆ. ಅದು ಇಡೀ ಚಿತ್ರದ ಧ್ವನಿಯಾಗಿ, ಪ್ರಬಂಧ ಧ್ವನಿಯಾಗಿ ನಮಗೆ ಕಾಣಸಿಗತ್ತೆ. ತುಂಬಾ ವಿಶೇಷಗಳಿಲ್ಲಿದೆ. ಒಂದು ಪರಿಚ್ಛೇದ ಧ್ವನಿ ಅಥವಾ ಪ್ರಬಂಧ ಧ್ವನಿ ಇತ್ಯಾದಿಗಳೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂತಹ ಅದ್ಭುತವಾದ ಚಿತ್ರ ಸಂಸ್ಕೃತ ಕ್ಷೇತ್ರದಲ್ಲೂ ನಾವು ಪ್ರತೀಕ್ಷಿಸ್ತಾ ಇದ್ದೀವಿ, ಸಂಸ್ಕೃತ ಭಾಷೆಯಲ್ಲಿ ನೋಡ್ಲಿಕ್ಕೆ. ಹಾಗೆ ಒಂದು ಅದ್ಭುತ ಚಿತ್ರ ಇಲ್ಲಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದು ತುಂಬಾ ಶ್ರದ್ಧಾಪೂರ್ವಕವಾದ ನಮಸ್ಕಾರಗಳನ್ನ ನಾವು ಅರ್ಪಣೆ ಮಾಡ್ತೀವಿ. ಅದ್ಭುತವಾಗಿದೆ. ಜೊತೆಗೆ ಬಹಳ ಮುಖ್ಯವಾಗಿ ನನಗನ್ಸಿದ್ದು, ಈಗ ಒಂದು ಹೊಸ ರೆನೈಸಾನ್ಸ್ ಅಂತ ಏನ ನಾವು ಹಿಂದೆ ಕಂಡ್ವಿ, ಆ ತರದ ರೆನೈಸಾನ್ಸ್ ನ ಒಂದು ಪ್ರಾರಂಭನೂ ಹೌದು, ಒಂದು ದೊಡ್ಡ ಭಾಗನೂ ಹೌದು. ಇದರಿಂದ ಬಹುಶಃ ಇದು ಮುಂದುವರಿಯುತ್ತೆ ಅಂತ ಅನ್ಕೊಳ್ತೇನೆ. ನಮ್ಮ ಏನ್ ನಾವು ಕಳ್ಕೊಳ್ತಾ ಇದೀವಿ ಅದನ್ನ ಬಹಳ ಅದ್ಭುತವಾಗಿ ನಾವು ಮತ್ತೆ ಪಡ್ಕೊಳ್ಳೋ ದಾರಿನಲ್ಲಿ ಸಾಗೋದಕ್ಕೆ ಬಹಳ ದೊಡ್ಡ ಒಂದು ಪ್ರವೇಶವನ್ನ ಮೇಡಮ್ ಅವರು ಆಮೇಲೆ ಸುಚೇಂದ್ರ ಪ್ರಸಾದ್ ಅವರು ಒದಗಿಸಿದ್ದಾರೆ. ತಾಂತ್ರಿಕವಾಗಿಯೂ ಅದ್ಭುತವಾಗಿದೆ, ಬಹಳ ಅದ್ಭುತವಾಗಿದೆ. ಬಹಳ ವೈಜ್ಞಾನಿಕವಾದಂತ ಅನೇಕ ಅಂಶಗಳನ್ನು ತಗೊಂಡಿದ್ದಾರೆ. ಹೃದಯದ ಒಂದು ಪರಿಕಲ್ಪನೆ ಮೊದಲು ಅದರಲ್ಲಿ ಬಂದಿರೋದು. ಯಾಕೆಂದ್ರೆ
ಆಧುನಿಕ ವೈದ್ಯದಲ್ಲಿ ಹೃದಯದ ಪರಿಕಲ್ಪನೆ ಬಂದಿದ್ದು ಕೇವಲ 500 ವರ್ಷದ ಹಿಂದೆ. ಅಲ್ಲಿ ಕಲ್ಕಲಗಾದಂತಹ ಒಂದು ಪದ್ಮದ ಮುಗ್ಗಿನಂತಿರುತ್ತೆ ಹೃದಯ ಅಂತ ಬಂದಿರೋದು ಅಲ್ಲಿ. ಸೊ ಹಾಗಾಗಿ ಒಂದು ಅದ್ಭುತವಾದಂತಹ ಒಂದು ಹೊಸದಕ್ಕೆ ಹೊಸ ಪ್ರವೇಶ ನಡೀತಾ ಇದೆ ಅಂತ ನಾನು ಅನ್ಕೊಳ್ತೇನೆ. ಇನ್ನ ಹೇಳಲಿ ನಿನ್ನ ಮಹಿಮೆ ಅಪಾರ ಅಂತ ನೀವು ಚಿತ್ರದಲ್ಲಿ ಬಿಂಬಿಸಿದಿರಿ. ಅದರಂತೆ ಕಮಲ ಹೂವನ್ನ ಕುರಿತಾಗಿ ಪದ್ಮಗಂಧಿ ಅಂತ ಹೇಳುವ ಒಂದು ಚಿತ್ರದ ಮೂಲಕ ನಮಗೆಲ್ಲ ಉಣಬಡಿಸಿದಂತಹ ಡಾಕ್ಟರ್ ಲೀಲಾ ಮೇಡಮ್ ಹಾಗೂ ಸುಚೇಂದ್ರ ಪ್ರಸಾದ್ ಸರ್ ಮತ್ತೆ ಇಡೀ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಚಿತ್ರದಲ್ಲಿ ಈಗ ತೋರಿಸದಂತೆ ಮಹಾಪದ್ಮ ಆ ಹುಡುಗಿಗೆ ಯಾವ ರೀತಿ ತಾವರೆ ಬಗ್ಗೆ ಅಥವಾ ಕಮಲದ ಬಗ್ಗೆ ಒಂದು ಆಸಕ್ತಿ ಇತ್ತು, ಅದೇ ರೀತಿ ನಾನು ಕೂಡ 11 ವರ್ಷದ ಮೊದಲು ಒಂದು ತಾವರೆ ನನ್ನ ತಾರಸಿಲಿ ಬೆಳೆಸಬೇಕು ಅನ್ನೋ ಒಂದು ಆ ಜಿಜ್ಞಾಸೆಯಿಂದ ಗಿಡಗಳನ್ನ ತಗೊಂಡು ಬಂದು ತಾರಸಿಲಿ ಈಗ ಒಂದು 100 ಗಿಡಗಳನ್ನ ತಾವರೆ ಗಿಡಗಳನ್ನ ಬೆಳೆಸಿದೆ. ಅವರ 13 ವರ್ಷದ ರಿಸರ್ಚ್, ಸರ್ದು ಎಷ್ಟು ವರ್ಷದ ಅನುಭವ ಎಲ್ಲವೂ ಸೇರಿ ಒಂದು ಒಳ್ಳೆ ಅದ್ಭುತವಾದ ಚಿತ್ರ ಬಂದಿದೆ. ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಎಲ್ಲ ವಿಷಯವನ್ನು ಒಂದು ರಿಸರ್ಚ್ ಪೇಪರ್ ತರ ನಮ್ಮ ಮುಂದೆ ತಂದಿಟ್ಟಿದ್ದಾರೆ. ಈಗ ನಮ್ಗೆಲ್ಲ ಇವರು ಉಣಬಡಿಸಿದ್ದನ್ನ ನಾವು ಮತ್ತೊಬ್ಬರಿಗೆ ತಿಳಿಸೋದು ಹೇಗೆ ಅಂತ ಈಗ ನಾವೆಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೇವೆ. ನಮ್ಮ ಪರಿಚಯಸ್ಥರಿದ್ದಾರೆ. ಈ ವಿಷಯನ ನಾವು ಹಂಚ್ಕೊಳ್ಬೇಕು. ಈಗ ಎಲ್ಲರೂ ಅವರ ಉತ್ತಮ ಚಿತ್ರದ ಬಗ್ಗೆ, ಅವರ ಗುಣದ ಬಗ್ಗೆ ಎಲ್ಲರೂ ಅಭಿಮತ ವ್ಯಕ್ತಪಡಿಸಿರೋದ್ರಿಂದ ನಾವು ಅದನ್ನ ಮುಂದಕ್ಕೆ ಹೇಗೆ ತಲುಪಿಸ್ಬೇಕು ಅನ್ನೋದು ನಮ್ಮ ಒಂದು ಕಳವಳಿ. ಅದನ್ನ ನಾನು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೋದು ಅಥವಾ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇರ್ಬೋದು, ಎಲ್ಲಿಯಾದ್ರೂ ನಾವು ಇದನ್ನ ಹಂಚ್ಕೊಳ್ಬೇಕು ಅನ್ನೋದು ನನ್ನ ಕಮಲಪತಿ. ಈ ಕಮಲದಲ್ಲಿ ಪದ್ಮಗಂಧಿಯಲ್ಲಿ ಕೃಷಿ ಇದೆ, ವಿಜ್ಞಾನ ಇದೆ, ಗಣಿತ ಇದೆ, ಕ್ರೀಡೆ ಇದೆ, ಸಂಸ್ಕೃತಿ ಇದೆ, ಎಲ್ಲಕ್ಕಿಂತ ಹೆಚ್ಚಾಗಿ ಸನಾತನ ಅಸ್ಮಿತೆ ಇದೆ. ಹಾಗಾಗಿ ಲೀಲಾ ಮೇಡಮ್ ಅವರು ತಪಸ್ಸಿಂದಂತೆ ಧ್ಯಾನಿಸಿದ್ದು ಅದನ್ನ ಸುಚೇಂದ್ರ ಪ್ರಸಾದ್ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಹಾಗಾಗಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಇದನ್ನ ವಿತರಣೆ ಮಾಡಬೇಕಾದವರು ವೀಕ್ಷಕರು. ಒಳ್ಳೆದಾಗಿ ಪದ್ಮವನ್ನ ತಗೊಂಡು ವಿಷ್ಣುವಿನ ಪಾದದ ಮೇಲಿಡುತ್ತೆ. ಆದ್ರೆ ಇಲ್ಲಿ ಭಗಿನಿ ಲೀಲಾ ಅವರು ಮತ್ತು ಸುಚೇಂದ್ರ ಅವರು ಇಬ್ಬರು ಸೇರಿ ಆ ಕಮಲವನ್ನ, ಪಾದದಲ್ಲಿದ್ದಂತ ಕಮಲವನ್ನ ತೆಗೆದು ವಿಷ್ಣುವಿನ ಶಿರದ ಮೇಲೆ ಇಟ್ಟಿದ್ದಾರೆ. ಅಷ್ಟು ಮಾತ್ರ ಇದಕ್ಕೆ ಹೇಳಬಹುದು. ಬಹಳ ಸುಂದರವಾಗಿ ಮೂಡಿ ಬಂದಿದೆ. ನಾನು ಬರುವಾಗ ನಮ್ಮ ಮನೆಯವರ ಹತ್ರ ಮಾತಾಡ್ತಿದ್ದೆ, ಆ ಒಂದು ಹೂವಿನ ಮೇಲೆ ಇವ್ರು ಎಷ್ಟೊತ್ತು ಮಾಡ್ಬೋದು, ಏನ್ ವಿಷಯ ಇದೆ ಅದಕ್ಕೆ, ಈ ತರ ಚರ್ಚೆ ಮಾಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿದ್ರೆ ಗೊತ್ತಾಯ್ತು, ಆ ವಿಷ್ಣುವಿನ ಪಾದದಿಂದ ವಿಷ್ಣುವಿನ ಶಿರದವರೆಗೂ ಇವರು ವಿಷಯವನ್ನ ಲಂಬಿಸಿದ್ದಾರೆ, ಅದನ್ನ ಎಳ್ಕೊಂಡು ಹೋಗಿದ್ದಾರೆ. ಸುಂದರವಾಗಿ ಅದನ್ನ ಮುಂದೆ ಇಟ್ಟಿದ್ದಾರೆ. ಇದು ಪ್ರಸಿದ್ಧವಾಗ್ಬೇಕು. ಇದು ಅಷ್ಟೇ ಅಲ್ಲ, ಇದು ಇಂಗ್ಲಿಷ್ ನಲ್ಲಿ, ಸಂಸ್ಕೃತದಲ್ಲಿ ತರ್ಜಮೆ ಆದ್ರಂತೂ ಅಥವಾ ಹಿಂದಿನಲ್ಲಿ ತರ್ಜಮೆ ಆದ್ರೆ ತುಂಬಾ ಯಶಸ್ಸನ್ನ ಕಾಣುತ್ತೆ ದೇಶದಲ್ಲಿ ಅಂತ ನನ್ನ ಅಭಿಪ್ರಾಯ. ನಮಸ್ಕಾರ. ಲೀಲಾ ಮೇಡಮ್ ಅವ್ರನ್ನ ನನ್ನ ವಿದ್ಯಾರ್ಥಿ ಜೀವನದಿಂದ ನೋಡ್ತಿದ್ದೀನಿ. ಅವರು ಯಾವಾಗ್ಲೂ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಇರೋದನ್ನ ನಾನು ಗಮನಿಸಿದ್ದೀನಿ. ಇವತ್ತು ನನಗೆ ಇದರಲ್ಲಿ ಮುಖ್ಯ ಗಮನ ಸೆಳೆದಿದ್ದು, ಒಂದು ಗುರುಕುಲ ವಾಸ ಅಂದ್ರೆ ಹೇಗಿರ್ಬೇಕು, ವಿದ್ಯಾರ್ಥಿಗಳ ಮನಸ್ಸು ಹೇಗೆ ಅರಳುತ್ತೆ ಅನ್ನೋದನ್ನ ನೋಡ್ಲಿಕ್ಕಾಯ್ತು. ನಾವು ಮಕ್ಳಿಗೆ ಹೇಳ್ತೀವಿ ಅವರು ರಿಸರ್ಚರ್ಸ್ ಆಗ್ಬೇಕು ಅಂತ ಹೇಳಿ, ಆದ್ರೆ ಆ ರಿಸರ್ಚರ್ ಆಗೋ ವಾತಾವರಣವನ್ನ ಶಾಲೆಗಳಲ್ಲಿ ಕೊಡ್ತಿದೀವ ಅಂತ ನೋಡಿದ್ರೆ ಆ ವಾತಾವರಣ ಸಿಕ್ತಿಲ್ಲ. ಇವತ್ತು ಇಲ್ಲಿ ನೋಡಿದಾಗ ಅವರ ಇಬ್ಬರ ಗುರುಮಾತಾ ಮತ್ತೆ ಅವರ ಗುರುಗಳು ಸೇರಿ ಆ ವಿದ್ಯಾರ್ಥಿಗೆ ಎಷ್ಟು ಪೋಷಣೆ ಕೊಟ್ರು ಅಂತಂದ್ರೆ, ಅವಳ ಜಿಜ್ಞಾಸೆಗೆ ಅವರು ಎಲ್ಲೆಲ್ಲ ಕರ್ಕೊಂಡು ಹೋಗಿ ಸಂಶೋಧನೆ ಮಾಡಿ ತುಂಬಾ ಅಪರೂಪದ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ಇದು ಎಲ್ಲ ಶಿಕ್ಷಕರು ಮತ್ತೆ ಪೋಷಕರು ಇದನ್ನ ನೋಡ್ಬೇಕು, ಈ ರೀತಿ ವಿದ್ಯಾರ್ಥಿಗಳನ್ನ ಬೆಳೆಸ್ಬೇಕು ಅನ್ನೋದು ನಂಗೆ ಅನ್ನಿಸ್ತು. ಇನ್ನೊಂದು, ಎಲ್ಲೂ ಕೂಡ ತಾಂತ್ರಿಕವಾಗಿ ಮತ್ತೆ ಶಾಸ್ತ್ರ ವಿದ್ಯೆಗಳನ್ನು ಹೇಳುವಾಗ್ಲಿ ಅಥವಾ ಕಲೆಯನ್ನಾಗ್ಲಿ ಒಟ್ಟೊಟ್ಟಿಗೆ ತಗೊಂಡು ಹೋಗಿದ್ದ ರೀತಿ ತುಂಬಾ ಚೆನ್ನಾಗಿ ಅನ್ನಿಸ್ತು ನಂಗೆ. ಶಾಸ್ತ್ರವನ್ನ ಹೇಳುವಾಗ ಎಷ್ಟು ಗಂಭೀರವಾಗಿ ಹೇಳ್ಬೇಕು, ವಿಷಯಕ್ಕೆಲ್ಲೂ ಮೋಸ ಆಗ್ಲಿಲ್ಲ. ಅದೇ ರೀತಿ ಕಲಾತ್ಮಕವಾಗೂ ಹೇಳಿದ್ದು ತುಂಬಾ ವಿಶೇಷ ಅನ್ನಿಸ್ತು. ಅನಂತ ಧನ್ಯವಾದಗಳು. ಪರಂಪರೆಯಲ್ಲಿ ಅತ್ಯಂತ ಸಮರ್ಥವಾಗಿ ಪ್ರಾರಂಭದಲ್ಲಿ ಅದರ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ಪ್ರಾಚೀನ ಅರ್ವಾಚೀನ ಇವೆರಡನ್ನೂ ಕೂಡ ಹೇಗೆ ನಾವು ದೃಶ್ಯ ಮಾಧ್ಯಮದ ಮೂಲಕ ಸಮಾಜಕ್ಕೆ, ಜನಮನಗಳಿಗೆ ತಲುಪಿಸಬಹುದು ಅನ್ನುವುದನ್ನ ಡಾಕ್ಟರ್ ಎಸ್.ಆರ್. ಲೀಲಾ ಮತ್ತು ಸುಚೇಂದ್ರ ಪ್ರಸಾದ್ ಇವರಿಬ್ಬರು ಕೂಡ ಅತ್ಯಂತ ಯಶಸ್ವಿಯಾಗಿ ಮಾಡಿದ್ದಾರೆ. ಈಗ ನಮ್ಮ ಮೇಲೆ ಒಂದು ಹೊಣೆಗಾರಿಕೆ ಇದೆ. ಇಂತಹ ಒಂದು ಸುಂದರವಾದ ಚಿತ್ರವನ್ನ ಜನಮಾನಸಕ್ಕೆ ಮುಟ್ಟಿಸುವಲ್ಲಿ ನಾವೆಲ್ಲರೂ ಕೂಡ ಈ ಒಂದು
ಸಂಸ್ಕೃತಿ ಪ್ರಸಾರದ ಕಾರ್ಯದಲ್ಲಿ ಕೈಂಕರ್ಯದಲ್ಲಿ ಪ್ರತ್ಯಕ್ಷ ಭಾಗಿಗಳಾಗಿ ನಮ್ಮ ವಲಯದ ಎಲ್ಲರೂ ಕೂಡ ಈ ಚಿತ್ರವನ್ನ ನೋಡುವಂತೆ ಮತ್ತು ಈ ಚಿತ್ರದ ಯಶಸ್ಸಿಗೆ ನಾವು ಕೂಡ ಭಾಜನರಾಗುವಂತೆ ನಮ್ಮನ್ನು ನಾವು ತೊಡಗಿಸ್ಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲರಲ್ಲೂ ಕೂಡ ನಾನು ಒಂದು ಪ್ರಾರ್ಥನೆಯನ್ನ ಮಾಡ್ಕೊಳ್ತೀನಿ. ಇಂಥ ಅದ್ಭುತವಾದದ್ದನ್ನ ಮಕ್ಕಳ ಮನಸ್ಸು ಹಾಳಾಗಿಲ್ಲ, ಇನ್ನು ಇಷ್ಟೆಲ್ಲ ಜಗತ್ತು ಹಾಳಾದ್ರೂ ಕೂಡ ಆ ಕೋಮಲ ಮನದ ಮಕ್ಕಳಿಗೆ ಒಂದು ಸುಂದರವಾದಂತ ವಿಚಾರವನ್ನು ಕೊಟ್ಟಾಗ ಯಾವ ರೀತಿಯಾಗಿ ಆ ಕೋಮಲ ಮನಸ್ಸು ಪದ್ಮದಂತೆ ಅರಳುತ್ತದೆ ಅನ್ನುವುದನ್ನ ಪ್ರತ್ಯಕ್ಷ ಅದನ್ನ ಅಪ್ಲಿಕೇಶನ್ ನಾವು ಬೇಕಾದಷ್ಟು ಭಾಷಣ ಮಾಡ್ತೀವಿ, ಘೋಷಣೆ ಮಾಡ್ತೀವಿ, ಇವೆಲ್ಲವನ್ನ ಮಾಡ್ತೀವಿ, ಭಾರತ ಮಾತೆಗೆ ಜೈ ಹಾಕಿ ಮತ್ತೆ ಹೊರಟೋಗ್ತೀವಿ. ಆದ್ರೆ ಅದನ್ನು ಹೇಗೆ ಕಾರ್ಯಾಚರಣೆ ತರುವಂಥದ್ದು, ಭಾರತ ರಾಷ್ಟ್ರ ದೇಶ ಧರ್ಮ ಅನ್ನುವಂಥದ್ದು SR ಲೀಲಾ ಅವರ ನರನಾಡಿಗಳಲ್ಲಿ ಓತಪ್ರದವಾಗಿರುವಂಥದ್ದು. ಹಲವಾರು ದಶಕಗಳಿಂದ ಅವರ ಒಂದು ಒಡನಾಟ ಇರುವಂಥದ್ದು. ಅವರು ಇಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಮಾಡಿದ್ದಾರೆ. ಈ ಒಂದು ಕಾರ್ಯದಲ್ಲಿ ಬಹಳ ಅತ್ಯಂತ ಯಶಸ್ವಿಯಾಗಿದ್ದಾರೆ ಶ್ರೀಯುತ ಸುಚೇಂದ್ರ ಪ್ರಸಾದ್ ಅವರು. ಅವರಿಗೆ ಮತ್ತು SR ಲೀಲಾ ಅವರಿಗೆ ನಾನು ಹೃನ್ಮನದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನಾವೆಲ್ಲರೂ ಕೂಡ ಮತ್ತೆ ನೆನಪಿಸ್ತೀನಿ, ನಾವೇನು ಅಂದ್ರೆ ಹಿಂದೂ ಸಮಾಜ ಹೇಗೆ ಅಂದ್ರೆ ಎದ್ದರೆ ಹನುಮಂತ ಬಿದ್ದರೆ ಕುಂಭಕರ್ಣ ಆ ರೀತಿ ಆಗಬಾರದು. ಹನುಮಂತನಂತೆ ನಾವು ಈ ಒಂದು ಚಿತ್ರದ ಪ್ರಸಾರದಲ್ಲಿ ನಾವೆಲ್ಲರೂ ಕೂಡ ಕರ್ಣ ಆಗಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದ. ಒಂದು ಸಿನಿಮಾ ನೋಡಿ ನನಗನ್ಸಿದ್ದು ಒಂದು ರೀತಿ ಕಾವ್ಯಮಯ ಅಂತ ಅನ್ಕೊಂಡ್ರು ತಪ್ಪಾಗೋದಿಲ್ಲ. ಒಂದ್ ರೀತಿ ಕಾವ್ಯಮಯವಾಗಿ ಹೋಗುತ್ತೆ. ಮತ್ತೊಂದು ಕಡೆ ವಿಜ್ಞಾನ, ಶಾಸ್ತ್ರ, ಸಂಪ್ರದಾಯ, ಪರಂಪರೆ ಎಲ್ಲ ಕಡೆನೂ ಸುತ್ತಾಡ್ಕೊಂಡು ಹೋಗುತ್ತೆ. ಎಲ್ಲವನ್ನೂ ಸುತ್ತಾಡ್ಕೊಂಡ್ ಬಂದು ಒಂದು ಅಂತಿಮವಾಗಿ ಒಂದು ಗಟ್ಟಿತನದ ಒಂದು ಅರ್ಥವನ್ನ ಕೊಡಬಹುದು. ಈ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ನೆನೆಸ್ಕೊಳ್ಳೋದು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಬಹಳವಾಗಿ ಕಮಲವನ್ನ ಇಷ್ಟಪಡ್ತಾ ಇದ್ರು. ಮತ್ತೆ ಪ್ರತಿಯೊಂದಕ್ಕೂ ಅವರ ಭಾಷಣದಲ್ಲಿ ಅದಕ್ಕೆ ಉದಾಹರಣೆಯನ್ನು ಕೊಟ್ಟು ಕಮಲವನ್ನೇ ಉದಾಹರಣೆಯನ್ನು ಕೊಡ್ತಾ ಇದ್ರು. ಅವರು ಭಾರತೀಯ ರಾಜಕೀಯದಲ್ಲಿ ಕೆಸರಿರುವಂತ ರಾಜಕೀಯದಲ್ಲಿ ಕಮಲದಂತೆ ನಾವು ಆಗ್ಬೇಕು ಅನ್ನೋದನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ರು. ಈ ಎರಡು ಮಾತನ್ನು ಹೇಳಿ ಮತ್ತೆ ಈ ಒಂದು ಅದ್ಭುತವಾಗಿ ನಿರ್ಮಿಸಿದಂತ ಈ ತಂಡ ಏನಿದೆ, ಡಾಕ್ಟರ್ ಲೀಲಾ ಮತ್ತು ಸುಚೇಂದ್ರ ಪ್ರಸಾದ್ ಅವರಿಗೆ ನಾವು ಅಭಿನಂದನೆಯನ್ನು ತಿಳಿಸ್ತೀವಿ. ನಮಸ್ಕಾರ. ಇವತ್ತು ಮೊದಲನೇ ತರಗತಿನ ನಾನು ಸುಮ್ನೆ ಕೂತಿದ್ದಾಗ ಹರಿಕಥಾಮೃತ ಸಾರದ ಒಂದು ಪದ್ಯನ ಹೇಳ್ತಾ ಇದ್ರು. ರಾಜೀವ ಲೋಚನ ಪೀತನ ಪಿತನೆ ಅಂತ ಹೇಳಿ ಒಂದು ಪದ್ಯವನ್ನ ಹೇಳಿದ್ರು. ಆಗ ಮಕ್ಕಳಿಗೆ ಒಂದು ರಾಜೀವ ಲೋಚನ ಅಂದ್ರೆ ಯಾರು, ರಾಜೀವ ಅಂತ ಯಾಕೆ ಬಂತು, ನನಗೆ ಒಂದು ಪ್ರಶ್ನೆ ಬಂತು. ರಾಜೀವ ಅಂದ್ರೆ ಗೊತ್ತು ಕಮಲ ಅಂತ, ಆದ್ರೆ ರಾಜೀವನ ಹೆಸರು ಹೇಗ್ ಬಂತು ಅಂತ ಹೇಳಿ ನಾನೊಂದು ಪ್ರಶ್ನೆನ ಕೇಳಿದೆ. ಅವಾಗ ಅದರ ವಿಸ್ತಾರವನ್ನ ಅವರು ಗುರುಗಳು ಹೇಳಿದ್ರು. ಇಲ್ಲಿ ಶುರು ಆಗಿತ್ತು. ಇವತ್ತು ನಾನು ಇಂತ ಒಂದು ಸಂದರ್ಭದಲ್ಲಿ ನನ್ಗೆ ಇನ್ನೂ ಹೆಚ್ಚಿನ ಕಮಲದ ಬಗ್ಗೆ ಇನ್ನೂ ಹೆಚ್ಚಿನ ಒಂದು ವಿಸ್ತಾರವಾದ ಒಂದು ಎಷ್ಟು ಆಳ ಅಗಲ ಇದೆ ಅನ್ನೋದ್ರ ಬಗ್ಗೆ ತಿಳ್ಕೊಳಕ್ಕೆ ಈ ಒಂದು ಬಹಳ ಸಹಾಯಕ ಆಯ್ತು. ಸತ್ಯವಾಗ್ಲೂ ಇಂತ ಒಂದು ಸಿನಿಮಾವನ್ನ, ಒಂದು ಚಿತ್ರವನ್ನ ಮಕ್ಕಳಿಗೆ ತೋರಿಸ್ಬೇಕು. ಎಷ್ಟು ಒಂದು ಸಬ್ಜೆಕ್ಟ್ ನ ಇಟ್ಕೊಂಡು ನಾವು ಎಷ್ಟು ಆಳಕ್ಕೆ ಹೋಗ್ಬೋದು, ಅದರಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಎಷ್ಟು ಆಳವಾದ ಒಂದು ಜ್ಞಾನ ಪರಂಪರೆ ಇದೆ, ಅದನ್ನ ಎಷ್ಟು ದಿಕ್ಕಿನಿಂದ ನೋಡ್ಬೋದು. ಒಂದೊಂದು ಕಮಲದ ದಳದಂತೆ ಒಂದೊಂದು ಸಬ್ಜೆಕ್ಟ್ ನಾವು ಬೇರೆ ಬೇರೆ ವಿಸ್ತಾರಕ್ಕೆ ತಗೊಂಡು ಹೋಗ್ಬೋದು ಅನ್ನೋದು ಈ ಒಂದು ಸಿನಿಮಾ ನಿಚ್ಚಳವಾಗಿ ತೋರಿಸ್ಕೊಟ್ಟಿದೆ. I mean, like I said, I didn't understand language, but some Sanskrit words and all I do understand, and then I have speak loud. I've known some mantras and all due to yoga and all. Where are you from? I'm from Manipur. Yeah, and I feel like it was a very nice, according to what I saw, it was a very nice representation of how Lotus is there and everything and all, and then it's nice to see like a very unique kind of movie, I'd say. Like we don't get to see these movies anywhere else, and then it was a nice experience. ಇವತ್ತು ಪದ್ಮಗಂಧಿ ಈ ಸಿನಿಮಾವನ್ನ ನೋಡಿದಾಗ ನಾವು ಪದ್ಮ ಅಂತ ಹೇಳಿದ್ರೆ, ಕಮಲ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಹೂವು ಅಂತೇಳಿ ಮಾತ್ರ ತಿಳ್ಕೊಂಡಿದ್ವಿ. ಆದ್ರೆ ಈ ಪದ್ಮಗಂಧಿ ಸಿನಿಮಾದ ಮೂಲಕ ಈ ಒಂದು ಕಮಲ, ಪದ್ಮ ಇದು ಕೇವಲ ಒಂದು ರಾಷ್ಟ್ರೀಯ ಹೂವಲ್ಲ, ಇದು ನಮ್ಮ ಭಾರತೀಯ ಸಂಸ್ಕೃತಿಯ, ನಮ್ಮ ಸಂಸ್ಕೃತಿ, ನಮ್ಮ ಸಭ್ಯತೆ, ನಮ್ಮ ಅಸ್ತಿತ್ವ, ನಮ್ಮ ಪರಂಪರೆ ಮತ್ತು ನಮ್ಮ ಕಲ್ಚರು, ಅದೇ ರೀತಿಯಲ್ಲಿ ನಮ್ಮ ಒಂದು ಗುರುತು ಅಂತೇಳಿ ಗೊತ್ತಾಯ್ತು. ಅಂದ್ರೆ ಕಮಲದ ಹಿಂದೆ, ಕಮಲ ಅಂತ ಹೇಳಿದ್ರೆ, ಪದ್ಮ ಅಂತ ಹೇಳಿದ್ರೆ ಅದರ ಹಿಸ್ಟೋರಿಕಲ್ ಫ್ಯಾಕ್ಟ್ ಏನಿದೆ, ಅದರ ಸೈನ್ಸ್ ಏನಿದೆ, ಮೆಡಿಕಲ್ ಸೈನ್ಸ್ ಏನಿದೆ, ಅದರ ಆಧ್ಯಾತ್ಮಿಕ ಸೈನ್ಸ್ ಏನಿದೆ, ಈ ಎಲ್ಲ ಅಂಶಗಳನ್ನ ಇದರಲ್ಲಿ ಅನಾವರಣ ಮಾಡಿರುವಂತದ್ದು
ಪ್ರತಿಯೊಬ್ಬ ಭಾರತೀಯ, ವಿಶೇಷವಾಗಿ ಪ್ರತಿಯೊಬ್ಬ ಹಿಂದೂ ಇದನ್ನ ನೋಡ್ಬೇಕು, ಅದನ್ನ ಅರ್ಥ ಮಾಡ್ಕೊಳ್ಬೇಕು, ಅದನ್ನ ತನ್ನ ಜೀವನ ಶೈಲಿಯಾಗಿ ಅಳವಡಿಸ್ಕೊಂಡು ಈ ಸಿನಿಮಾದ ಮೂಲಕ ಕೋಟ್ಯಾಂತರ ನಾಗರಿಕರಿಗೆ ಈ ಒಂದು ಸಂದೇಶವನ್ನು ತಲುಪಿಸಬೇಕು ಅಂತೇಳಿ ನನ್ನ ಅನಿಸಿಕೆ.